ಏನೆಲ್ಲ ಆಯ್ತು ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋದಾದ್ರೆ ನೀಟ್ ಅಕ್ರಮದ ವಿರುದ್ಧ ಶುರುವಾದ ಯುವಕರ ಪ್ರತಿಭಟನೆ ಹೇಗೆಲ್ಲ ದಾರಿ ತಪ್ಪಿದೆ. ನಾವು ಮೊನ್ನೆಯಿಂದಾನು ಕೂಡ ರಿಪಬ್ಲಿಕ್ ಕನ್ನಡ ಇದನ್ನ ಹೇಳ್ಕೊಂಡು ಬಂದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೇವೆ. ಈಗ ಮತ್ತಷ್ಟು ಪೂರಕ ಸಾಕ್ಷ್ಯಗಳು ಸಿಕ್ಕಿದಾವೆ. ಡೆಲ್ಲಿಲಿ ಒಂಥರ ಪ್ರತಿಭಟನೆ ದಾರಿ ತಪ್ಪಿದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆಗಿರೋದು ಮತ್ತೊಂದು ರೀತಿ. ದೇಶದ್ರೋಹಿಗಳನ್ನ ಬೆಂಬಲಿಸಿ ಪೋಸ್ಟರ್ ಪ್ರದರ್ಶನ ಮಾಡೋರು ಇವರೆಲ್ಲ ನಿಜವಾಗ್ಲೂ ವಿದ್ಯಾರ್ಥಿಗಳ. ಈಗ ಪ್ರತಿಭಟನೆ ಸ್ಟಾಪ್ ಆದ್ರೆ ಇವರೆಲ್ಲ ಎಲ್ಲೋಗ್ತಾರೆ? ಪೊಲೀಸರು ಇವ್ರನ್ನ ಟ್ರ್ಯಾಕ್ ಮಾಡ್ತಾರ ನೋಡಿ. ಸಂಬಂಧ ಒಳಗಡೆ ವಿದ್ಯಾರ್ಥಿಗಳ ಪರ, ನಾವು ವಿದ್ಯಾರ್ಥಿಗಳ ಪರ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳನ್ನ ವಿರೋಧಿಸಿ ಶುರುವಾದ ಪ್ರತಿಭಟನೆ ಹಳಿ ತಪ್ಪಿದೆ. ಮೂಲ ಉದ್ದೇಶ ಬಿಟ್ಟು ಬೇರೆಲ್ಲೋ ಹೋಗ್ತಾ ಇದೆ. ಇಲ್ಲೇನೋ ತಪ್ಪಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡ ಆರಂಭದಿಂದಲೂ ಹೇಳ್ತಾ ಇತ್ತು. ಈಗ ಅದಕ್ಕೆ ವಿಡಿಯೋ ಸಾಕ್ಷ್ಯಗಳೇ ಸಿಗ್ತಾ ಇವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆಯ ಹೆಸರಲ್ಲಿ ಅತಿರೇಕದ ವರ್ತನೆ. ಇಲ್ಲೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ 4-5 ದಿನಗಳಿಂದ ನಡೀತಾ ಇರೋ ಪ್ರತಿಭಟನೆಯಲ್ಲಿ ನಿನ್ನೆ ಕಂಡುಬಂದ ಈ ಪೋಸ್ಟರ್ ದೇಶದ್ರೋಹದಂತ ಆರೋಪ ಹೊತ್ತು ಶಿಕ್ಷೆ ಅನುಭವಿಸ್ತಾ ಇರೋ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಪರ ಘೋಷಣೆಗಳಿರುವ ಪೋಸ್ಟರ್ ಅನ್ನ ರಾಜಾರೋಷವಾಗಿ ಪ್ರದರ್ಶಿಸಲಾಗಿದೆ. ಅದರ ಜೊತೆಗೆ ಬೆಂಗಳೂರು ಪೊಲೀಸರನ್ನ ಕೆಣಕುವಂತ ಅಸಭ್ಯ ವಾಕ್ಯವನ್ನು ಬರೆಯಲಾಗಿದೆ. ತಮ್ಮನ್ನ ಪ್ರಚೋದಿಸಿದರೂ ಪೊಲೀಸರು ಅತ್ಯಂತ ಸಂಯಮ ತೋರಿ ಶಾಂತವಾಗಿ ವರ್ತಿಸಿದ್ದಾರೆ. ಕೊನೆಗೆ ಆ ಪೋಸ್ಟರ್ ಅನ್ನ ಪೊಲೀಸರು ಯುವತಿಯ ಕೈಯಿಂದ ಕಿತ್ಕೊಂಡಿದ್ದಾರೆ. ನೀಟ್ಗೂ ದೇಶದ್ರೋಹಿಗಳಿಗೂ ಏನ್ ಸಂಬಂಧ? ನೀಟ್ ನೆಪ, ಅನ್ಯ ಉದ್ದೇಶ, ಹಳಿ ತಪ್ಪಿದ ಹೋರಾಟ. ಹೌದು, ದೆಹಲಿಯಲ್ಲಿ ಪೊಲೀಸರು, ಭದ್ರತಾ ಪಡೆಗಳು ಸಾರ್ವಜನಿಕ ಆಸ್ತಿಗಳನ್ನ ಗುರಿಯಾಗಿಟ್ಟು ಪ್ರತಿಭಟನಾಕಾರರು ದಾಳಿ ಮಾಡಿದ್ರು. ಅದ್ಯಾವುದೋ ಟೂಲ್ ಕಿಟ್ ಇದರ ಹಿಂದಿರುವ ಗುಮಾನಿ ಬಲವಾಗಿದೆ. ಅಂತದ್ದೇ ಜಾಲವೊಂದು ಬೆಂಗಳೂರಿನಲ್ಲೂ ಕುತಂತ್ರ ಮಾಡೋದಕ್ಕೆ ಮುಂದಾಗಿತ್ತ ಅನ್ನೋ ಅನುಮಾನವೂ ಇದೆ ಅನ್ನೋದು ಬಿಜೆಪಿ ಮುಖಂಡರ ಮಾತಾಗಿದೆ. ಪ್ರೊಟೆಸ್ಟ್ ಮಾಡಬೇಕಾದ್ರೆ ಅಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ದೇಶದ್ರೋಹಿ ಉಮರ್ ಖಾಲಿಯ ಬಗ್ಗೆ ಅವನನ್ನು ಅಪ್ರಿಶಿಯೇಟ್ ಮಾಡಿಕೊಂಡು ಪೋಸ್ಟರ್ಸ್ ನಿಕ್ಕೊಂಡು ಬೆಂಗಳೂರಿನ ಪೊಲೀಸರು ನಮ್ಮನ್ನು ಏನೂ ಮಾಡ್ಕೊಳ್ಳಕ್ಕಾಗಲ್ಲ ಅನ್ನೋ ರೀತಿ ಕೆಟ್ಟ ಪದದಲ್ಲಿ ಸ್ಲೋಗನ್ ಹಾಕೊಂಡು ಇವತ್ತು ಸತ್ಯಾಗ್ರಹ ಮಾಡ್ತಾರೆ ಅಂತ ಕೇಳಿದ್ರೆ, ಅಂದ್ರೆ ಇವರ ಉದ್ದೇಶ ಏನು? ದೇಶದ ವಿರುದ್ಧವಾಗಿ ಒಂದು ತುಕಡೆ ಗ್ಯಾಂಗ್ಗಳು ಎಲ್ಲ ಒಂದ್ ಕಡೆ ದೇಶದ ವಿರುದ್ಧವಾಗಿ ಉನ್ನಾರ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ. ಫ್ರೀಡಂ ಪಾರ್ಕ್ ಅಲ್ಲಿ ಯುವಕರ ಗುಂಪು ಸೇರಿದ್ದು ನೀಟ್ ಅಕ್ರಮದ ವಿರುದ್ಧ ಪ್ರತಿಭಟನೆ ಮಾಡುವ ಸಲುವಾಗಿ. ಅದನ್ನ ಸುದ್ದಿ ಮಾಡೋದಕ್ಕೆ ಹೋದ ಮಾಧ್ಯಮದವರನ್ನ ಹತ್ತಿರಕ್ಕೆ ಬಿಡದೆ ಹೀಯಾಳಿಸುವಂತ ಪ್ರಕರಣಗಳೂ ಆಗಿದೆ. ಒಂದು ವೇಳೆ ಮೂಲ ಉದ್ದೇಶ ನೀಟ್ ಅಕ್ರಮದ ವಿರುದ್ಧ ಹೋರಾಟವೇ ಆಗಿದ್ದರೆ ಅಲ್ಲಿದ್ದವರಿಗೆ ಸುದ್ದಿಗಾರರನ್ನ ಕಂಡ್ರೆ ಆತಂಕದ ಭಾವನೆ ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಬೆಂಗಳೂರು ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದು ಜೆಡಿಎಸ್ನ ಒತ್ತಾಯವಾಗಿದೆ. ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಕೆಟ್ಟೋಗಿದೆ ಅನ್ನೋದನ್ನ ಇದು ಬೆಂಗಳೂರು ಪೊಲೀಸರು ಪರಿಗಣಿಸಬೇಕಿದ್ ನಾವು ದೊಡ್ಡ ಮಟ್ಟದಲ್ಲಿ. ಯಾಕೆಂದ್ರೆ ನಿಮ್ಗೆನೆ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ನಿಜವಾಗ್ಲೂ ವಿದ್ಯಾರ್ಥಿಗಳೇ ಇದ್ರ ಇಲ್ಲ ಅದನ್ನ ಬಳಸ್ಕೊಂಡು ನಾವು ಬೇರೆ ರೀತಿ ಹೋರಾಟ ಮಾಡ್ಬೇಕು, ಯಾರ್ದೋ ಹೆಸರುಗಳು ಹೇಳಿ ಜಿಂದಾಬಾದ್ ಹೇಳಂತ ಅದು ಬೆಂಗಳೂರಲ್ಲಿ ಅವಶ್ಯಕತೆ ಇದೆಯಾ? ಹಾಗಾಗಿ ಸರ್ಕಾರ ಮತ್ತು ಗೃಹ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅದು ಯಾರು ಆ ಕಾರ್ಡ್ ಅನ್ನ ತಗೊಂಡ್ ಬಂದು ಅಲ್ಲಿ ಪ್ರತಿಭಟನೆ ಸ್ಥಳಕ್ಕೆ ಬಂದ್ರು ಅದನ್ನ ನೀವು ಕಂಡಿಡಿದು ಅವ್ರು ಎಡೆಮುರಿ ಕಟ್ಟಿ. ಉಮರ್ ಖಾಲಿದ್ ಯಾರು? ಅಷ್ಟಕ್ಕೂ ಈ ಉಮರ್ ಖಾಲಿದ್ ಯಾರು ಅನ್ನೋದನ್ನ ನೋಡೋಣ. ಈತ ದೆಹಲಿಯ ಜೆಎನ್ಯುನ ಮಾಜಿ ವಿದ್ಯಾರ್ಥಿ ನಾಯಕ. 2016ರಲ್ಲಿ ಜೆಎನ್ಯು ಕ್ಯಾಂಪಸ್ನಲ್ಲಿ ನಡೆದ ಪ್ರತಿಭಟನೆ ಭಾರಿ ವಿವಾದಕ್ಕೀಡಾಗಿತ್ತು. ಅಲ್ಲಿ ಆತ ದೇಶ ವಿರೋಧಿ ಘೋಷಣೆ ಕೂಗಿದ ಆರೋಪದ ಅಡಿ ಬಂಧನವಾಗಿದ್ದ. 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದ್ರೆ ಸಿಎಎ ವಿರುದ್ಧ ಹೋರಾಟದಲ್ಲಿ ಪ್ರಮುಖವಾಗಿದ್ದ. ಇನ್ನು 2020ರ ಫೆಬ್ರವರಿಯಲ್ಲಿ ಈಶಾನ್ಯ ದೆಹಲಿಯಲ್ಲಿ ನಡೆದ ಕೋಮು ಗಲಭೆಗೆ ಆತನೇ ಪಿತೂರಿ ಮಾಡಿದ್ದ ಎನ್ನಲಾಗಿದೆ. 2020ರ ಸೆಪ್ಟೆಂಬರ್ 13ರಂದು ಕಠಿಣ ಯುಎಪಿಎ ಕಾಯ್ದೆಯಡಿ ಬಂಧಿಸಲಾಗಿದ್ದು ತಿಹಾರ್ ಜೈಲಲ್ಲಿದ್ದಾನೆ. ಆತನ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಕೂಡ ತಿರಸ್ಕರಿಸಿದೆ. ಇನ್ನು ಪ್ರತಿಭಟನೆಯಲ್ಲಿ ಕಂಡುಬಂದ ಇನ್ನೊಂದು ಹೆಸರು ಶಾರ್ಜಿಲ್ ಇಮಾಮ್ನದ್ದು. ಶಾರ್ಜಿಲ್ ಇಮಾಮ್ ಯಾರು? ಶಾರ್ಜಿಲ್ ಇಮಾಮ್ ಕೂಡ ಜೆಎನ್ಯು ವಿದ್ಯಾರ್ಥಿಯಾಗಿದ್ದ. 2020ರ ಜನವರಿಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಬಳಿಕ ಅಲಿಗಢ್ ವಿವಿಯಲ್ಲಿ ಶಾರ್ಜಿಲ್ ಮಾಡಿದ ಭಾಷಣ ಭಾರಿ ವಿವಾದ, ಆಕ್ರೋಶಕ್ಕೆ ಕಾರಣ ಆಯಿತು.
ಅಸ್ಸಾಂ ಸೇರಿದಂತೆ ದೇಶದ ಈಶಾನ್ಯ ರಾಜ್ಯಗಳನ್ನ ಕತ್ತರಿಸಬೇಕು, ರಸ್ತೆ ರೈಲು ಸಂಪರ್ಕ ತಡಿಬೇಕು ಅಂತ ಆತ ಪ್ರಚೋದಿಸಿದ್ದ. ಈ ಹಿನ್ನೆಲೆಯಲ್ಲಿ ಆತನನ್ನ 2020 ಜನವರಿ 28ರಂದು ಯುಎಪಿಎ ಕಾಯ್ದೆಯಡಿ ಬಂಧಿಸಲಾಯಿತು. ಅದೇ ರೀತಿ 2020 ದೆಹಲಿ ಗಲಭೆಯಲ್ಲಿ ಈತನ ಪಿತೂರಿ ಆರೋಪವೂ ಕೇಳಿಬಂತು. ಆತನ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಈ ರೀತಿಯ ಗಂಭೀರ ಆರೋಪ ಹೊಂದಿರೋರನ್ನ ಮೆರೆಸ್ತಾ ಇರೋದನ್ನ ನೋಡಿದ್ರೆ ಇಲ್ಲೇನೋ ಬೇರೆಯದ್ದೇ ವಿಚಾರ ಇದೆ. ಇದು ಎಬಿವಿಪಿ ಬಿಜೆಪಿಯ ಕುತಂತ್ರ ಅನ್ನೋದು ಕಾಂಗ್ರೆಸ್ನ ಆರೋಪ. 100% ಇದು ನಕಲಿ ಹೋರಾಟಗಾರರು ಕೆಲವರು. ಯಾಕೆ ಅಂತ ಹೇಳಿದ್ರೆ ಏನು ನೀಟ್ ಹೋರಾಟ ಇಡೀ ದೇಶಾದ್ಯಂತ ಒಂದು ಟ್ರಾಕ್ಷನ್ ತೆಗೆದುಕೊಳ್ತಾ ಇದೆ. ಬಿಜೆಪಿ ಸರ್ಕಾರದ ಬುಡವನ್ನೇ ಅಳ್ಳಾಡಿಸುವಂತ ಹಂತಕ್ಕೆ ಹೋಗಿದೆ. ಹೇಗಾದ್ರೂ ಮಾಡಿ ಈ ಹೋರಾಟವನ್ನ ಹತ್ತಿಕ್ಕಬೇಕು ಅಂತ ಹೇಳಿ ಬಿಜೆಪಿಯ ಸಂಘಟನೆ ಎಬಿವಿಪಿ ಸಂಘಟನೆ ಏನಿದೆ ಅದ್ರ ಹೇಗಾದ್ರೂ ಮಾಡಿ ಇದನ್ನ ಕೆಟ್ಟಿಸು ತರಬೇಕು ಅಂತ ಹೇಳಿ ಈ ರೀತಿಯಾದಂತಹ ಕೆಟ್ಟ ಆಲೋಚನೆ, ಕೆಟ್ಟ ಇದನ್ನ ಪ್ರಾಪಗಂಡವನ್ನ ಮಾಡ್ತಾ ಇದೆ. ನೀಟ್ ಬರೆದ